ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒನ್ನೆಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಶಿವಕೋಟ್ಯಾಚಾರ್ಯ ಇವರು ರಚಿಸಿರುವಂತಹ ಗದ್ಯ ಕಾವ್ಯವಾಗಿರುವಂತಹ ಒಡ್ಡಾರಾಧನೆ ಈ ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಆಕರ ಗ್ರಂಥಗಳನ್ನು ನೋಡೋಣ. ಡಾಕ್ಟರ್ ಹಂಪ ನಾಗರಾಜಯ್ಯ ಇವರ ಒಡ್ಡಾರಾಧನೆ, ಟಿ ಕೇಶವ ಭಟ್ಟ ಇವರ ಒಡ್ಡಾರಾಧನೆ, ಇದು ಗದ್ಯಾನುವಾದವಾಗಿದೆ. ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ ಇವರ ಒಡ್ಡಾರಾಧನೆ, ಡಾಕ್ಟರ್ ಎಸ್ ಎಸ್ ಅಂಗಡಿ ಇವರ ಸರಳ ಒಡ್ಡಾರಾಧನೆ, ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ, ಡಾಕ್ಟರ್ ಜಿ ಸಿ ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ, ಹಾಗೂ ಮಹೇಶ್ ಎಚ್ ನಾಯಕ್, ರಘು ಸಿ ಕೆ, ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಇವುಗಳೆಲ್ಲದರ ಸಹಾಯದಿಂದ ನಾನು ಪ್ರಸ್ತುತ ತರಗತಿಯಲ್ಲಿ ಶಿವಕೋಟ್ಯಾಚಾರ್ಯ ವಿರಚಿತವಾಗಿರುವಂತಹ ಗದ್ಯ ಕೃತಿಯಾದಂತಹ ಒಡ್ಡಾರಾಧನೆ ಈ ಒಂದು ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಶಿವಕೋಟ್ಯಾಚಾರ್ಯ ವಿರಚಿತ ಒಡ್ಡಾರಾಧನೆ ಹಾಗೂ ಶಿವಕೋಟ್ಯಾಚಾರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾಲದ ವಿಚಾರವಾಗಿ ಸಾಕಷ್ಟು ಜಿಜ್ಞಾಸೆಗಳು ಇರುವುದನ್ನು ನೋಡಬಹುದು, ಅಂದರೆ ಚರ್ಚೆಗಳು ಇರೋದನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಮೊದಲನೆಯದಾಗಿ ಕಾಲದ ವಿಚಾರವಾಗಿ ನಾವು ನೋಡೋದಾದರೆ, ಶಿವಕೋಟ್ಯಾಚಾರ್ಯರು ಈ ಗ್ರಂಥವನ್ನು ಸುಮಾರು 1180ರಲ್ಲಿ ರಚಿಸಿದರೆಂದು ಕವಿ ಚರಿತೆಕಾರರು ಹೇಳಿದ್ದಾರೆ. ಶಿವಕೋಟ್ಯಾಚಾರ್ಯರು ರಚಿಸಿರುವಂತಹ ಗದ್ಯ ಕಾವ್ಯವಾಗಿರುವಂತಹ ಒಡ್ಡಾರಾಧನೆ, ಇದರ ಕಾಲವನ್ನು 1180 ಇರಬಹುದು ಅಂತ ಚರಿತೆಕಾರರು ಹೇಳಿರುವುದನ್ನು ನೋಡ್ಬೋದು. ಮುಂದುವರೆದು, ಭಾಷೆಯ ದೃಷ್ಟಿ ಗಮನಿಸಿ ಗೋವಿಂದ ಪೈ ರವರು ಇದು 6ನೇ ಶತಮಾನಕ್ಕಿಂತ ಈಚಿನದಲ್ಲ ಎಂದಿದ್ದಾರೆ. ಇದನ್ನು ಹಲವು ಉದಾಹರಣೆಗಳ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ. ಕನ್ನಡದ ಮೊದಲ ರಾಷ್ಟ್ರಕವಿಯಾಗಿರುವಂತಹ ಗೋವಿಂದ ಪೈ ಅವರು ಈ ಶಿವಕೋಟ್ಯಾಚಾರ್ಯ ರಚಿಸಿರುವಂತಹ ಒಡ್ಡಾರಾಧನೆ ಇದರ ಕಾಲವನ್ನು 6ನೇ ಶತಮಾನಕ್ಕಿಂತ ಈಚಿನದಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಹಲವಾರು ಉದಾಹರಣೆಗಳನ್ನು ಕೂಡ ಕೊಟ್ಟು ಸಮರ್ಥಿಸಿಕೊಂಡಿದ್ದಾರೆ. ಆ ಉದಾಹರಣೆಗಳನ್ನ ನಾವು ನೋಡೋದಾದರೆ, ಈ ಗ್ರಂಥದಲ್ಲಿ ಅಂದರೆ ಒಡ್ಡಾರಾಧನೆಯಲ್ಲಿ ಬರುವ ದಿನಾರ ಮತ್ತು ದಮ್ಮ ಎಂಬ ರೋಮ್ ಗ್ರೀಕ್ ಪದ ನಾಣ್ಯಗಳ ಹೆಸರನ್ನು ನಾವು ನೋಡಬಹುದಾಗಿದೆ. ಎರಡನೇದು, ಕಲ್ಬಪ್ಪು ಎಂಬುದು ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು. ಮುಂದುವರೆದು, ಹಲವಾರು ವ್ಯಾಕರಣ ನಿಯಮಗಳ ಆಧಾರದ ಮೇಲೆ 6ನೇ ಶತಮಾನಕ್ಕಿಂತ ಹಿಂದೆ ಎಂದಿದ್ದಾರೆ. ಅಂದರೆ ಗೋವಿಂದ ಪೈ ಅವರು ಹೇಳ್ತಾರೆ ಇದು 6ನೇ ಶತಮಾನಕ್ಕಿಂತ ಈಚಿನದಲ್ಲ ಅಂತ ಹೇಳಿದ್ರಲ್ವಾ. ಹಾಗೆಯೇ ಈ ಒಡ್ಡಾರಾಧನೆ ಎನ್ನುವಂತಹ ಒಂದು ಗದ್ಯ ಗ್ರಂಥದಲ್ಲಿ ದಿನಾರ ಮತ್ತು ದಮ್ಮ ಎನ್ನುವಂತಹ ಗ್ರೀಕ್ ನಾಣ್ಯದ ಹೆಸರುಗಳು ಕೂಡ ಉಲ್ಲೇಖವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಈ ದಿನಾರ ಮತ್ತು ದಮ್ಮ ಎನ್ನುವಂತಹ ಈ ಎರಡು ನಾಣ್ಯಗಳು ಕೂಡ ಗ್ರೀಕ್ ಭಾಷೆಗೆ, ರೋಮ್ ಭಾಷೆಗೆ ಸೇರಿರುವಂಥದ್ದು. ಅಷ್ಟೇ ಅಲ್ಲದೆ ಇದನ್ನು ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ದಾರೆ. ದಯವಿಟ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಮುಂದುವರೆದು, ಕಲ್ಬಪ್ಪು ಎನ್ನುವುದು ಶ್ರವಣ ಬೆಳಗೊಳದ ಪ್ರಾಚೀನ ಹೆಸರು ಅನ್ನುವುದು ಕೂಡ ಏನು ಒಡ್ಡಾರಾಧನೆಯಲ್ಲಿ ಉಲ್ಲೇಖ ಆಗಿರೋದನ್ನು ಗೋವಿಂದ ಪೈ ಅವರು ಸಮರ್ಥಿಸಿಕೊಂಡಿದ್ದಾರೆ. ಮುಂದುವರೆದು, ಹಲವಾರು ವ್ಯಾಕರಣ ನಿಯಮಗಳ ಆಧಾರದ ಮೇಲೆ 6ನೇ ಶತಮಾನಕ್ಕಿಂತ ಹಿಂದೆ ಅಂತ ಹೇಳಿರೋದನ್ನು ನಾವು ಒಪ್ಕೋಬೋದು ಅಂತ ಹೇಳಿದ್ದಾರೆ. ಮುಂದುವರೆದು, ಉಪಾಧ್ಯಾಯರು 7ನೇ ಶತಮಾನದ ಜಟಾಸಿಂಹನಂದಿಯ ವರಾಂಗ ಚರಿತೆ ಮತ್ತು ಗುಣಭದ್ರಾಚಾರ್ಯರ ಉತ್ತರ ಪುರಾಣದ ಹಲವಾರು ಅಂಶಗಳು ಒಡ್ಡಾರಾಧನೆಯಲ್ಲಿರುವುದರಿಂದ ಇದು 1403ರಲ್ಲಿ ರಚಿತವಾಗಿರಬೇಕು ಎಂದು ಹೇಳಲಾಗಿದೆ. ಉಪಾಧ್ಯಾಯರು ಹೇಳ್ತಾರೆ 7ನೇ ಶತಮಾನದ ಜಟಾಸಿಂಹನಂದಿ, ಈ ಜಟಾಸಿಂಹನಂದಿಯ ಒಂದು ಕಾವ್ಯ ಯಾವುದು ವರಾಂಗ ಚರಿತೆ ಮತ್ತು ಗುಣಭದ್ರಾಚಾರ್ಯರದ್ದು ಯಾವುದು ಉತ್ತರ ಪುರಾಣ. ಇಲ್ಲಿ ಜಟಾಸಿಂಹನಂದಿಯ ವರಾಂಗ ಚರಿತೆ ಮತ್ತು ಗುಣಭದ್ರಾಚಾರ್ಯರ ಉತ್ತರ ಪುರಾಣ
ಇದರ ಹಲವಾರು ಅಂಶಗಳು ಒಡ್ಡಾರಾಧನೆಯಲ್ಲಿ ಇರೋದ್ರಿಂದ ಉಪಾಧ್ಯಾಯರು ಇದರ ಒಂದು ಕಾಲವನ್ನು 1403ರಲ್ಲಿ ಇದು ರಚಿತವಾಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟು ಕೂಡ ಕಾಲದ ಬಗ್ಗೆ ನಾವು ಜಿಜ್ಞಾಸೆಯನ್ನು ಅಥವಾ ಚರ್ಚೆಯನ್ನು ನಾವು ನೋಡಿದ್ವಿ. ಮುಂದುವರೆದು ಒಡ್ಡಾರಾಧನೆ ಗದ್ಯ ಕೃತಿಯ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದರೆ, ಮೊದಲನೆಯದಾಗಿ ಶಿವಕೋಟ್ಯಾಚಾರ್ಯ ಅವರು ಕನ್ನಡದ ಜೈನ ಕವಿ, ಲೇಖಕ ಮತ್ತು ನೀತಿಬೋಧಕ. ಅವರು 9ನೇ ಮತ್ತು 10ನೇ ಶತಮಾನದಲ್ಲಿ ಒಡ್ಡಾರಾಧನೆ ಎಂಬ ಹಳೆಗನ್ನಡದ ಗದ್ಯ ಕೃತಿಯನ್ನು ರಚಿಸಿದ್ದಾರೆ ಎಂದು ಪರಿಗಣಿಸಲಾಗಿದೆ. ಇದರ ವೈಶಿಷ್ಟ್ಯತೆಯನ್ನು ನೋಡೋದಾದರೆ, ಮೊದಲನೆಯದಾಗಿ ಶಿವಕೋಟ್ಯಾಚಾರ್ಯ ಇವರು ಕನ್ನಡದ ಜೈನ ಕವಿ, ಅಂದರೆ ಜೈನ ಪರಂಪರೆಗೆ ಸೇರಿದಂತಹ ಕವಿ. ಯಾರು? ಶಿವಕೋಟ್ಯಾಚಾರ್ಯರು. ಹಾಗೆ ಇವರು ಲೇಖಕ ಮತ್ತು ನೀತಿಬೋಧಕ. ಇವರು ಒಡ್ಡಾರಾಧನೆಯನ್ನು 9ನೇ ಶತಮಾನ ಮತ್ತು 10ನೇ ಶತಮಾನದಲ್ಲಿ ಒಡ್ಡಾರಾಧನೆಯನ್ನು ರಚಿಸಿದಂತಹ ಒಬ್ಬ ಪ್ರಮುಖ ಕವಿ ಎಂದು ಹೇಳಲಾಗಿದೆ. ಅಲ್ಲದೆ ಒಡ್ಡಾರಾಧನೆ ಎಂಬ ಹಳೆಗನ್ನಡದ ಗದ್ಯ ಕೃತಿಯ ಲೇಖಕ ಎಂದು ಕೂಡ ಇನ್ನೊಂದು ರೀತಿಯಲ್ಲಿ ಪ್ರಶಂಸಿಸಲಾಗಿದೆ ಎಂದು ಹೇಳಬಹುದು. ಮುಂದುವರೆದು ಶಿವಕೋಟ್ಯಾಚಾರ್ಯರು ಕನ್ನಡದ ಮೊದಲ ಗದ್ಯ ಕೃತಿಯಾದ ಒಡ್ಡಾರಾಧನೆಯ ಕರ್ತೃ. ಇದರ ಕಾಲ 920. ಇದು ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಒಡ್ಡಾರಾಧನೆಯ ಒಂದು ಕಾಲವನ್ನು ಅವರು ಕೇಳ್ಬೋದು ಎಕ್ಸಾಮ್ಗಳಲ್ಲಿ, ದಯವಿಟ್ಟು ನೋಡ್ಕೊಳ್ಳಿ. ಒಡ್ಡಾರಾಧನೆಯ ಕಾಲ ಎಷ್ಟು? ಸುಮಾರು 920. ಇದರ ಕರ್ತೃ ಶಿವಕೋಟ್ಯಾಚಾರ್ಯರು. ಹಾಗೆಯೇ ಇದು ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ನೀವು ಯಾವುದು ಹೇಳಬೇಕಾಗುತ್ತೆ? ಒಡ್ಡಾರಾಧನೆ ಅಂತ ನೀವು ಹೇಳಬೇಕಾಗುತ್ತೆ. ಹಾಗೆ ಹಂಪ ನಾಗರಾಜಯ್ಯ ಅವರ ಪ್ರಕಾರ ಒಡ್ಡಾರಾಧನೆಯ ಕರ್ತೃ ಬ್ರಾಜಿಷ್ಣು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ, ಸ್ವಲ್ಪ ನಾವು ತಿಳ್ಕೊಂಡಿರೋ ಹಾಗೆ, ಶಿವಕೋಟ್ಯಾಚಾರ್ಯರು ಒಡ್ಡಾರಾಧನೆಯ ಕರ್ತೃ ಅಂತ ನಾವು ಹೇಳಿದ್ದೀವಿ, ಅಂದರೆ ನಂಬ್ಕೊಂಡಿದ್ದೀವಿ. ಹಲವಾರು ಒಂದು ವಿಮರ್ಶೆಗಳ ಮೂಲಕ ಆಗಿರ್ಬೋದು, ಚರ್ಚೆಗಳ ಮೂಲಕ ಆಗಿರ್ಬೋದು. ಅದನ್ನು ನಿಮಗೆ ಮೊದಲೇ ತರಗತಿಯನ್ನು ಮಾಡಬೇಕಾದ್ರೆ ಹೇಳಿದ್ದೆ. ಹಲವಾರು ಚರಿತ್ರೆಕಾರರು ಈ ಒಂದು ಕಾವ್ಯದ ಬಗ್ಗೆ ಹಲವಾರು ಜಿಜ್ಞಾಸೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಹಾಗೆ ಇಲ್ಲಿ ಹಂಪ ನಾಗರಾಜಯ್ಯ ಅವರು ಹೇಳ್ತಾರೆ, ಅಂದರೆ ಹಂಪನ ಇವರು ಹೇಳ್ತಾರೆ, ಈ ಒಡ್ಡಾರಾಧನೆಯ ಕರ್ತೃ ಬ್ರಾಜಿಷ್ಣು ಇರ್ಬೋದು ಅಂತಲೂ ಕೂಡ ಅವರು ಹೇಳಿದ್ದಾರೆ. ಮುಂದುವರೆದು ಶಿವಕೋಟ್ಯಾಚಾರ್ಯರು ಕೋಗಳಿ ಗ್ರಾಮಕ್ಕೆ ಸೇರಿದವರು. ಇವರ ಒಂದು ಊರಿನ ಬಗ್ಗೆ ನಾವು ನೋಡೋದಾದರೆ, ಶಿವಕೋಟ್ಯಾಚಾರ್ಯರು ಕೋಗಳಿ ಗ್ರಾಮಕ್ಕೆ ಸೇರಿದವರು. ಈ ಕೋಗಳಿ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಈಗಿನ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿಯ ಒಂದು ತಾಲೂಕಿನಲ್ಲಿ ಈ ಕೋಗಳಿ ಗ್ರಾಮ ಬರುತ್ತೆ ಅಂತ ಹೇಳಲಾಗಿದೆ. ನಂತರ ಒಡ್ಡಾರಾಧನೆ ಎಂದರೆ ವೃದ್ಧರ, ಜ್ಞಾನಿಗಳ, ಯತಿಗಳ ಜೀವನ ಸಾಧನೆಗಳಿಗೆ ಕೊಡುವ ಗೌರವ. ಅಂದರೆ ಈ ಒಡ್ಡಾರಾಧನೆ ಅನ್ನೋದನ್ನು ಒಂದು ಒಟ್ಟಾರೆಯಾಗಿ ಹೇಳೋದಾದರೆ, ವೃದ್ಧರ ಅಂದರೆ ವಯಸ್ಸಾಗಿರುವಂತಹ ಜ್ಞಾನಿಗಳ ಮತ್ತು ಯತಿಗಳು, ತಪಸ್ಸನ್ನು ನಿರತರಾಗಿರುವಂತಹ ಯತಿಗಳ, ಇವರೆಲ್ಲ ಜೀವನ ಸಾಧನೆಗಳಿಗೆ ಕೊಡುವಂಥ ಒಂದು ಗೌರವವನ್ನು ಒಡ್ಡಾರಾಧನೆ ಅಂತ ಹೇಳಲಾಗಿದೆ. ಮುಂದುವರೆದು ಒಡ್ಡಾರಾಧನೆಯಲ್ಲಿ ಒಟ್ಟು 19 ಮಹಾಪುರುಷರ ಕಥೆಗಳಿವೆ. ಮುಂದುವರೆದು ಒಡ್ಡಾರಾಧನೆಯಲ್ಲಿ ಒಟ್ಟು 19 ಮಹಾಪುರುಷರ ಕಥೆಗಳಿವೆ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ ಕೃತಿಯಾಗಿದೆ. ಅಂದರೆ ಒಡ್ಡಾರಾಧನೆಯಲ್ಲಿ ಒಟ್ಟು 19 ಮಹಾಪುರುಷರ ಕಥೆಗಳನ್ನ ನಾವು ನೋಡ್ಬೋದು. ಅಲ್ಲದೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಕೃತಿಯಾಗಿದೆ. ಹಾಗೆ ಇದರಲ್ಲಿ ದೇವ, ಮಾನವ, ತಿರ್ಯಕ್ ಮತ್ತು ಅಚೇತನ ಎಂಬ 4 ಬಗೆಯ ಉಪಸರ್ಗಗಳನ್ನ ನಾವಿಲ್ಲಿ ನೋಡ್ಬೋದು. ಆ ಉಪಸರ್ಗಗಳು ಅಂದರೆ ದೇವ, ಮಾನವ, ತಿರ್ಯಕ್ ಮತ್ತು ಅಚೇತನ. ಈ 4 ಉಪಸರ್ಗಗಳು ತಪಸ್ಸಿಗೆ ಬರುವಂತಹ ಅಡ್ಡಿಗಳನ್ನು ಇವು ಹೇಳ್ತಾ ಹೋಗುತ್ತೆ. ಆ ಅಡ್ಡಿಗಳು ಯಾವುದು ಅಂತಂದರೆ ಈ 4 ಅಂಶಗಳು. ಜೊತೆಗೆ
22 ಬಗೆಯ ಪರಿಶ್ರಮಗಳನ್ನು ಕೂಡ ಸಹಿಸಿ ತಪಸ್ಸು ಮಾಡುವುದು. 22 ಪರಿಶ್ರಮ ಅಂತಂದರೆ ಕಷ್ಟಗಳು. ಈ ಕಷ್ಟಗಳನ್ನೆಲ್ಲ ಎದುರಿಸಿ ತಪಸ್ಸನ್ನು ಮಾಡುವುದಾಗಿದೆ. ಈ ರೀತಿಯ ತಪಸ್ಸನ್ನು ಉಪಾಸನೆ ಅಥವಾ ಆರಾಧನೆ ಎಂದು ಕರೆಯಲಾಗಿದೆ. ಅಂದರೆ ಮಹಾಪುರುಷ ಆಗಬೇಕು ಅಂತಂದರೆ 4 ಬಗೆಯ ಉಪಸರ್ಗಗಳು ಆದಂತಹ ದೇವ, ಮಾನವ, ತಿರ್ಯಕ್, ಅಚೇತನ ಮತ್ತು 22 ಬಗೆಯ ಪರಿಶ್ರಮಗಳನ್ನು, ಕಷ್ಟಗಳನ್ನು ಎದುರಿಸಿ ತಪಸ್ಸನ್ನು ಮಾಡಿ ಮಹಾಪುರುಷ ಆಗುವುದನ್ನು ಉಪಾಸನೆ ಅಥವಾ ಆರಾಧನೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಮುಂದುವರಿದು ಒಡ್ಡಾರಾಧನೆ ಗದ್ಯ ಕೃತಿಯು ಉಪಸರ್ಗ ಕೇವಲಿಗಳ ಕಥೆಯಾಗಿದೆ. ಇದು ಬಹಳ ಮುಖ್ಯವಾಗಿದೆ. ಹಲವಾರು ಬಾರಿ ಕೆಸೆಟ್ ನೆಟ್ಟಲ್ಲಿ ತುಂಬ ರಿಪೀಟ್ ಆಗಿದೆ, ದಯವಿಟ್ಟು ಕೇಳ್ಕೊಳ್ಳಿ. ಒಡ್ಡಾರಾಧನೆಯ ಒಂದು ಮುಖ್ಯ ವೈಶಿಷ್ಟ್ಯತೆ ಏನು ಅಂತ ಕೇಳ್ತಾರೆ. ಇದು ಉಪಸರ್ಗ ಕೇವಲಿಗಳ ಕಥೆನೋ ಅಥವಾ ಕಥೆಗಳ ಗುಚ್ಛನೋ ಅಂತೆಲ್ಲ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಒಡ್ಡಾರಾಧನೆ ಗದ್ಯ ಕೃತಿ ಏನು ಉಪಸರ್ಗ ಕೇವಲಿಗಳ ಕಥೆಯಾಗಿದೆ ಅಂತ ಹೇಳಬಹುದಾಗಿದೆ. ನಾನು ನಿಮ್ಗಾಗಲೇ ಹೇಳಿದೆ ಒಡ್ಡಾರಾಧನೆಯಲ್ಲಿ ಒಟ್ಟು 19 ಕಥೆಗಳು ಬರುತ್ತೆ ಅಂತ. ನಾನು ಇಲ್ಲಿ 19 ಕಥೆಗಳ ಹೆಸರನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಹಾಗೆಯೇ 19 ಕಥೆಗಳಲ್ಲಿ ಒಂದು 4-5 ಕಥೆಗಳು ಬಹಳ ಮುಖ್ಯವಾಗಿರುವಂಥ ಕಥೆಗಳಾಗಿದೆ. ಅಲ್ಲದೆ ಪರೀಕ್ಷೆಯಲ್ಲೂ ಕೂಡ ಹಲವಾರು ಬಾರಿ ಕೇಳಿದರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಸುಕುಮಾರ ಸ್ವಾಮಿಯ ಕಥೆ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಒಂದು ಕಥೆಯಾಗಿದೆ. ಅಷ್ಟೇ ಅಲ್ಲದೆ ಪರೀಕ್ಷಾ ದೃಷ್ಟಿಯಲ್ಲಿ ಏನಂತ ಕೇಳ್ತಾರೆ ಅಂದರೆ ಈ ಸುಕುಮಾರ ಸ್ವಾಮಿಯ ಕಥೆ ಎಷ್ಟನೇ ಕಥೆಯಾಗಿದೆ ಅಂತನಾದರೂ ಕೇಳ್ಬೋದು, ಅಥವಾ ಒಡ್ಡಾರಾಧನೆಯಲ್ಲಿ ಮೊದಲನೇ ಕಥೆ ಯಾವುದು ಅಂತನಾದರೂ ಕೇಳ್ಬೋದು. ಇದರಿಂದ ನೀವು ಕಥೆಗಳ ಒಂದು ಕ್ರಮ ಸಂಖ್ಯೆಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಆ ಕಥೆಗಳ ಹೆಸರನ್ನು ಕೂಡ ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಒಡ್ಡಾರಾಧನೆಯಲ್ಲಿ ಬರುವಂತಹ 19 ಕಥೆಗಳನ್ನ ನಾವು ನೋಡೋದಾದರೆ, 1 ಸುಕುಮಾರ ಸ್ವಾಮಿಯ ಕತೆ, ಸುಕೌಶಳ ಸ್ವಾಮಿಯ ಕತೆ, ಗಜಕುಮಾರನ ಕತೆ, ಸನತ್ಕುಮಾರ ಚಕ್ರವರ್ತಿಯ ಕತೆ, ಅಣ್ಣಿಕಾಪುತ್ರನ ಕತೆ, ಭದ್ರಬಾಹು ಭಟ್ಟಾರರ ಕತೆ, ಲಲಿತಗಟೆಯ ಕತೆ, ಧರ್ಮಘೋಷ ಭಟ್ಟಾರರ ಕತೆ, ಸಿರಿದಿಣ್ಣನೆಂಬ ಭಟ್ಟಾರರ ಕತೆ ಹಾಗೂ ಋಷಭಸೇನ ಭಟ್ಟಾರರ ಕತೆ, ಕಾರ್ತಿಕ ಋಷಿಯ ಕತೆ, ಅಭಯಘೋಷರೆಂಬ ಋಷಿಯ ಕತೆ, ವಿದ್ಯುಚ್ಚೋರ ಋಷಿಯ ಕತೆ, ಗುರುದತ್ತ ಭಟ್ಟಾರರ ಕತೆ, ಚಿಲಾತಪುತ್ರನ ಕತೆ, ದಂಡಕನೆಂಬ ಋಷಿಯ ಕತೆ, ಮಹೇಂದ್ರ ದತ್ತಾಚಾರ್ಯರ್ ಮೊದಲಾದ 500 ಋಷಿಯರ್ಗಳ ಕತೆ, ಚಾಣಕ್ಯ ಋಷಿಯ ಕತೆ, ಋಷಭಸೇನರೆಂಬ ಋಷಿಯ ಕತೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಕಥೆಗಳು ಪರೀಕ್ಷಾ ದೃಷ್ಟಿಯಲ್ಲಿ ಪುನರಾವರ್ತಿತವಾಗಿರುವಂತಹ ಕಥೆಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ಸುಕುಮಾರ ಸ್ವಾಮಿಯ ಕತೆ, ಮತ್ತು 6ನೇದು ಭದ್ರಬಾಹು ಭಟ್ಟಾರರ ಕತೆ, ನಂತರ 10ನೇ ಕತೆ ಋಷಭಸೇನ ಭಟ್ಟಾರರ ಕತೆ, 11 ಕಾರ್ತಿಕ ಋಷಿಯ ಕತೆ ಹಾಗೂ 13 ವಿದ್ಯುಚ್ಚೋರ ಋಷಿಯ ಕತೆ ಹಾಗೂ 19 ಋಷಭಸೇನರೆಂಬ ಋಷಿಯ ಕತೆ, 18 ಚಾಣಕ್ಯ ಋಷಿಯ ಕತೆ. ಅಂದರೆ ನಾನು ಹೇಳಿರುವಂಥ ಇಷ್ಟು ಕಥೆಗಳು ಬಹಳ ಮುಖ್ಯವಾಗಿದೆ. ಅಲ್ಲದೆ 19 ಕಥೆಗಳು ಕೂಡ ಬಹಳ ಮುಖ್ಯವಾಗಿದೆ. ದಯವಿಟ್ಟು ನೀವು ಅದನ್ನೂ ನೋಡ್ಕೊಳ್ಳಿ. ಮುಂದುವರೆದು ಒಡ್ಡಾರಾಧನೆ ಕಥೆಯ ಮತ್ತೊಂದು ವೈಶಿಷ್ಟ್ಯತೆಯನ್ನು ನೋಡೋದಾದರೆ, ಇಲ್ಲಿ ಕಥೆಯ ನಿರೂಪಣೆಯು ಸರಳವಾಗಿದೆ. ಪ್ರಾಕೃತದ ಗಾಹೆಯಿಂದ ಆರಂಭವಾದರೂ ಆ ಗಾಹೆಗೆ ಕನ್ನಡ ಅನುವಾದವಿರುತ್ತದೆ. ಅಂದರೆ ಇಲ್ಲಿ ಕಥೆಯ ನಿರೂಪಣೆ ಬಹಳ ಸೊಗಸಾಗಿ ಮತ್ತು ಸರಳವಾಗಿ ಮೂಡಿಬಂದಿದೆ. ಜೊತೆಗೆ ಪ್ರಾಕೃತದ ಗಾಹೆಯಿಂದ ಆರಂಭವಾದರೂ ಇದರ ಒಂದು ಅನುವಾದ ಕನ್ನಡದಲ್ಲಿದೆ. ಅಂದರೆ ಪ್ರಾಕೃತದ ಗಾಹೆಯಿಂದ ಆರಂಭವಾದ್ರೂ ಕೂಡ ಅದಕ್ಕೆ ಅನುವಾದ ಕನ್ನಡ ಭಾಷೆಯಲ್ಲಿ ಇರುವುದು ಒಂದು ಬಹಳ ಪ್ರಮುಖವಾದಂತಹ ವೈಶಿಷ್ಟ್ಯತೆಯಾಗಿದೆ ಮತ್ತು ವಿಶೇಷವಾದಂತಹ ವೈಶಿಷ್ಟ್ಯತೆಯಾಗಿದೆ ಅಂತ ನಾವು ಹೇಳ್ಬೋದು. ಮುಂದುವರೆದು ಜಂಬೂದ್ವೀಪದ ಭರತಖಂಡದ ಒಂದು ನಾಡು, ಅಲ್ಲಿ ಪಟ್ಟಣವನ್ನಾಳುವ ರಾಜ, ರಾಣಿ, ಮಂತ್ರಿಯ ಪತ್ನಿ ಇವರ ವರ್ಣನೆಯಿಂದ
ಕತೆ ಆರಂಭವಾಗುತ್ತದೆ. ಈ ಒಡ್ಡಾರಾಧನೆಯ ಕತೆ ಮೊದಲನೆಯದಾಗಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ, ಜಂಬೂ ದ್ವೀಪದ ಭರತಖಂಡದ ಒಂದು ನಾಡು, ಅಲ್ಲಿ ಪಟ್ಟಣವನ್ನಾಳುವ ರಾಜ, ರಾಣಿ, ಮಂತ್ರಿಯ ಪತ್ನಿ ಇವರ ವರ್ಣನೆಯಿಂದ ಕತೆ ಆರಂಭವಾಗುತ್ತದೆ. ಅಂದರೆ ಹಳೆಗನ್ನಡದಲ್ಲಿ ನಾವು ನೋಡೋದಾದರೆ ಜಂಬೂ ದ್ವೀಪದ ಭರತ ಕ್ಷೇತ್ರದೋಳು, ಭರತ ಖಂಡದೋಳು ಅಂತ ಆರಂಭ ಆಗುತ್ತೆ. ಹಾಗೆ ನಾನು ಹೇಳಿದೆ ಅದರ ಒಂದು ಅನುವಾದ ಕನ್ನಡದಲ್ಲಿ ಇರುತ್ತೆ ಅಂತ. ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನು ಅಂತಂದರೆ, ಜಂಬೂ ದ್ವೀಪದ ಭರತ ಖಂಡದ ಒಂದು ನಾಡು, ಅಲ್ಲಿ ಪಟ್ಟಣವನ್ನಾಳುವ ರಾಜ, ರಾಣಿ, ಮಂತ್ರಿಯ ಪತ್ನಿ ಇವರ ವರ್ಣನೆಯಿಂದ ಕತೆ ಆರಂಭವಾಗುತ್ತೆ. ನಂತರ ಜೈನ ಧರ್ಮದ ಗ್ರಂಥವಾಗಿರುವಂತೆ 10ನೇ ಶತಮಾನದ ಕನ್ನಡ ನಾಡಿನ ಜೀವನ ಚಿತ್ರಣದ ದಾಖಲೆಯೂ ಕೂಡ ಆಗಿದೆ. ಅಂದರೆ ಜೈನ ಧರ್ಮದ ಗ್ರಂಥ ಆಗಿರೋದ್ರ ಜೊತೆಗೆ 10ನೇ ಶತಮಾನದ ಕನ್ನಡ ನಾಡಿನ ಜೀವನದ ಚಿತ್ರಣವನ್ನು ಹೇಳುವಂಥ ಒಂದು ಅಂಶನೂ ಕೂಡ ಈ ಒಡ್ಡಾರಾಧನೆಯಲ್ಲಿ ನಾವು ನೋಡ್ಬೋದಾಗಿದೆ. ಮುಂದುವರೆದು, ಒಡ್ಡಾರಾಧನೆ ಎಂದರೆ ವೃದ್ಧರ, ಜ್ಞಾನಿಗಳ, ಜೈನ ಯತಿಗಳ ಜೀವನ ಸಾಧನೆಗೆ ಕೊಡುವಂತಹ ಒಂದು ಗೌರವ. ಅಂದರೆ ಒಡ್ಡಾರಾಧನೆ ಅಂದರೆ ಏನಪ್ಪ ಅಂತಂದರೆ, ವೃದ್ಧರ ಆಗಿರ್ಬೋದು, ಅಂದರೆ ವಯಸ್ಸಾಗಿರೋರಾಗಿರ್ಬೋದು, ಅಥವಾ ಜ್ಞಾನಿಗಳಾಗಿರ್ಬೋದು, ಜೈನ ಯತಿಗಳಾಗಿರ್ಬೋದು, ಇವರ ಜೀವನ ಸಾಧನೆಗೆ ಕೊಡುವಂತಹ ಒಂದು ಗೌರವವನ್ನು ನಾವು ಏನು ಹೇಳ್ತೀವಿ, ಒಡ್ಡಾರಾಧನೆ ಅಂತ ಕರಿಬೋದು ಅಂತ ನಾವಿಲ್ಲಿ ಹೇಳ್ಬೋದು. ಮುಂದುವರೆದು, ಒಡ್ಡಾರಾಧನೆಯ ಕಥೆಗಳಲ್ಲಿ ಐತಿಹಾಸಿಕ ಅಂಶಗಳು, ಜಾನಪದೀಯ ಅಂಶಗಳು, ಕಥೆಗಳ ಮೂಲಕ ಕೇಳುಗರ ಆಸಕ್ತಿಯನ್ನು ಕೆರಳಿಸುವ ಹಾಗೆ ಕಥೆಗಳಿವೆ. ಈ ಕಥೆಯ ಮತ್ತೊಂದು ವಿಶೇಷ ವೈಶಿಷ್ಟ್ಯತೆಯನ್ನು ನೋಡೋದಾದರೆ, ಈ ಒಡ್ಡಾರಾಧನೆ ಕಥೆಗಳಲ್ಲಿ ಐತಿಹಾಸಿಕ ಅಂಶಗಳು ಮತ್ತು ಜಾನಪದೀಯ ಅಂಶಗಳು, ಆದರೂ ಇವೆಲ್ಲ ಕೂಡ ಕೇಳುಗರ ಒಂದು ಆಸಕ್ತಿಯನ್ನು ಏನು ಮಾಡುತ್ತೆ, ಇನ್ನೂ ಹೆಚ್ಚು ಮಾಡುತ್ತೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗೆ ಒಡ್ಡಾರಾಧನೆಯಲ್ಲಿ ದೇಸಿ ಭಾಷೆಯ ಸೊಗಡು, ಜಾನಪದ ಆಶಯಗಳು ಇವೆ. ಹಾಗೂ ಜನಪದ ಪದಗಳನ್ನೇ ಧರ್ಮ ನಿರೂಪಣೆಗೆ ಅಳವಡಿಸಿಕೊಂಡಿರುವಂತಿದೆ. ನೀವು ಇದ್ರ ಬಗ್ಗೆ ಇದೊಂದು ಅಂಶ ನಿಮಗೆ ನಿಜವಾಗಿಯೂ ಹೌದಾ ಅಂತ ಅನ್ಬೇಕಂದ್ರೆ ದಯವಿಟ್ಟು ನೀವು 19 ಕಥೆಗಳು ಸಿಗುತ್ತೆ, 19 ಕಥೆಗಳನ್ನ ನೀವು ಓದ್ಕೊಳ್ಳಿ. ಅಂದರೆ ಒಡ್ಡಾರಾಧನೆಯಲ್ಲಿ ದೇಶಿ ಭಾಷೆಯ ಸೊಗಡಿದೆ ಮತ್ತು ಜಾನಪದದ ಆಶಯಗಳು ಇವೆ. ಹಾಗೆಯೇ ಜನಪದ ಪದಗಳನ್ನೇ ಇಲ್ಲಿ ಧರ್ಮ ನಿರೂಪಣೆಗೆ ಅಳವಡಿಸ್ಕೊಂಡಿರೋದು ಒಂದು ಬಹಳ ಮುಖ್ಯವಾದಂಥ ಒಂದು ವಿಶೇಷ ವೈಶಿಷ್ಟ್ಯತೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೊತೆಗೆ ಒಡ್ಡಾರಾಧನೆ ಕೃತಿಯು ನೀತಿ, ಚರಿತ್ರೆ, ಧರ್ಮ, ವ್ಯವಹಾರ, ಸಂಸ್ಕೃತಿ, ಚಿತ್ರಕಲೆಯಿಂದ ತುಂಬಿದ ದೃಶ್ಯ ಕಾವ್ಯದಂತಿದೆ. ಹಾಗೆಯೇ ಈ ಒಡ್ಡಾರಾಧನೆಯಲ್ಲಿ ನಾವು ನೋಡೋದಾದರೆ ನೀತಿ ಇದೆ, ಚರಿತ್ರೆ ಇದೆ, ಧರ್ಮ ಇದೆ, ವ್ಯವಹಾರ ಇದೆ, ಸಂಸ್ಕೃತಿ ಇದೆ ಮತ್ತು ಚಿತ್ರಕಲೆ ಇದೆ. ಈ ಎಲ್ಲ ದೃಶ್ಯಗಳು ಕೂಡ ಈ ಒಡ್ಡಾರಾಧನೆಯಲ್ಲಿ ಅಡಕವಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಶಿವಕೋಟ್ಯಾಚಾರ್ಯ ವಿರಚಿತವಾಗಿರುವಂತಹ ಒಡ್ಡಾರಾಧನೆ ಗದ್ಯ ಗ್ರಂಥದ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು. ಶುಭ ದಿನ.